ಮ್ಯಾನಿಫೆಸ್ಟ್ ಮಾಡೋಕ್ಕೆ ಮುಂಚೆ ವಾಟ್ ಆರ್ ದಿ ಚೇಂಜಸ್ ಯು ಶುಡ್ ಮೇಕ್ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಆ್ಯಂಡ್ ಆಲ್ಸೋ ಫ್ಯೂ ಅಫರ್ಮೇಷನ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋನ ಫುಲ್ಲಾಗಿ ನೋಡಿ ಸೊ ದ್ಯಾಟ್ ಯು ಡೋಂಟ್ ಮಿಸ್ ಎನಿಥಿಂಗ್. ಅಫರ್ಮೇಷನ್ಸ್ನ ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ ಆ್ಯಂಡ್ ಪ್ರಾಕ್ಟೀಸ್ ದ್ಯಾಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ವಿಡಿಯೋಸ್ ಹಾಕಿ ಲೈಕ್ ಡೀಟೇಲ್ ಆಗಿ ಅಂತ ಕಮೆಂಟ್ಸ್ ಜಾಸ್ತಿ ಬಂದಿತ್ತು. ನಾನು ಯಾವಾಗೆಲ್ಲ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅವಾಗೆಲ್ಲ ನೀವು ಕೇಳ್ತಾ ಇರ್ತೀರಾ. ಸೊ ಐ ಥಾಟ್ ಆಫ್ ಓಕೆ, ಇವತ್ತು ಒಂದು ಸಿಂಪಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವೇನೇನು ಚೇಂಜಸ್ ಮಾಡ್ಕೊಬೇಕು ನಮ್ಮ ಲೈಫಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಓಕೆನಾ? ಯು ಹ್ಯಾವ್ ಟು ಫಾಲೋ ಎವ್ರಿ ಡೇ. ಇದನ್ನ ದಿನ ನೀವು ಫಾಲೋ ಮಾಡಿದ್ರೇ ಯು ಕ್ಯಾನ್ ಸಿ ಚೇಂಜಸ್ ಇನ್ ಯೋರ್ ಲೈಫ್. ಸುಮ್ಮನೆ ಕೇಳಿಸ್ಕೊಂಡು ಒಂದಿನ ಮಾಡಿ ಸೆಕೆಂಡ್ ದಿನ ಅದು ಮರ್ತೋಗಿ ಬಿಟ್ಬಿಟ್ರೆ ಯು ಕಾನ್ ಸಿ ಎನಿ ರಿಸಲ್ಟ್ ಅಲ್ವಾ. ಕನ್ಸಿಸ್ಟೆನ್ಸಿ ಇದ್ರೇನೆ ನೀವು ರಿಸಲ್ಟ್ ನೋಡೋಕ್ಕಾಗೋದು. ಅದಕ್ಕೆ ಮುಂಚೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಯು ನೀಡ್ ಟು ಚೇಂಜ್ ಇನ್ ಯೋರ್ ಲೈಫ್. ಯು ನೀಡ್ ಟು ಚೇಂಜ್ ಸೋ ಮೆನಿ ಥಿಂಗ್ಸ್. ವಾಟ್ ಈಸ್ ದಿ ಫಸ್ಟ್ ಒನ್ ಅಂದರೆ, ಏನು ಚೇಂಜಸ್ ಮಾಡ್ಕೊಬೇಕಂದ್ರೆ, ಫಸ್ಟ್ ಒನ್ ಗಾಸಿಪ್ ಮಾಡೋದು ಬೇರೆಯವ್ರ ಬಗ್ಗೆ ನೀವು ಸ್ಟಾಪ್ ಮಾಡಬೇಕು. ಬೇರೆಯವ್ರಿಗೆ ಕೆಟ್ಟದ್ದು ತಿಳಿಯೋದು ಆ್ಯಂಡ್ ಆಲ್ಸೋ ಜೆಲಸ್ನೆಸ್. ಬೇರೆಯವ್ರು ಏನಾದ್ರು ಅಚೀವ್ ಮಾಡಿದಾಗ ಅದು ನೋಡಿದ ತಕ್ಷಣ ನಿಮ್ಗೆ ಹೊಟ್ಟೆ ಉರಿಯೋದು. ಅಯ್ಯೋ, ಅವರು ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ರು, ನಾನಿನ್ನೂ ಇಲ್ಲೇ ಇದ್ದೀನಿ, ಆ ಥರ ಎಲ್ಲ ಜೆಲಸ್ ಮಾಡ್ಕೊಳ್ಳೋದು. ಆ್ಯಂಡ್ ನಿಮ್ಮ ಫ್ರೆಂಡ್ ಏನಾದ್ರು ಒಂದು ಡ್ರೆಸ್ ತೊಗೊಂಡ್ರೆ, ಇಲ್ಲಾಂದರೆ ಒಬ್ರೇನಾದ್ರು ಅಚೀವ್ ಮಾಡಿದ್ರೆ ಅದನ್ನ ನೋಡಿ ನಿಮಗೆ ಜೆಲಸ್ ಆಗೋದು, ಅದೆಲ್ಲ ಮಾಡಬಾರ್ದು. ಫಸ್ಟ್ ಥಿಂಗ್. ಆ್ಯಂಡ್ ಆಲ್ಸೋ ಬೇರೆಯವ್ರ ಬಗ್ಗೆ ಯು ಶುಡ್ ನಾಟ್ ಬಿಚ್ ಅಬೌಟ್ ಅದರ್ಸ್. ಲೈಕ್ ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಗ್ರೂಪಲ್ಲಿ ಕೂತಿರ್ತೀರಾ, ಯೋರ್ ಸಿಸ್ಟರ್ ಆರ್ ಯೋರ್ ಕಸಿನ್ ಸಿಸ್ಟರ್ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತಿರ್ತೀರಾ. ಆ್ಯಂಡ್ ನೀವೆಲ್ಲರೂ ಸೇರಿಕೊಂಡು ಬೇರೆಯವ್ರ ಬಗ್ಗೆ ಬಿಚ್ ಮಾಡಿದ್ರೆ ಇಟ್ಸ್ ಲೈಕ್ ಎವ್ರಿ ಒನ್ ಮೈಂಡ್ಸೆಟ್ ನೆಗೆಟಿವ್ ಝೋನಲ್ಲಿ ವೈಬ್ರೇಟ್ ಆಗ್ತಿದೆ. ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಏನಾದ್ರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ, ಬೇರೆಯವ್ರ ಬಗ್ಗೆ ಬಿಚ್ ಮಾಡ್ತಾ ಇದ್ರೆ, ಇಲ್ಲ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ರೆ, ಫಸ್ಟ್ ಆ ಪ್ಲೇಸಿಂದ ಎಕ್ಸಿಟ್ ಆಗಿ. ಜಸ್ಟ್ ಹಿಂಗೆ ಎಕ್ಸಿಟ್ ಆಗಬೇಕಂದ್ರೆ ಲೈಕ್ ಆ್ಯಸ್ ಇಫ್ ನಿಮ್ಗೆ ಏನಾದ್ರು ಒಂದು ಫೋನ್ ಕಾಲ್ ಬಂತು, ಇಲ್ಲ ಯಾವುದೋ ನೀವು ಒಂದು ಮೆಸೇಜ್ ಮಾಡಬೇಕಾಗಿದೆ. ಸೊ ಯು ಆರ್ ಜಸ್ಟ್ ಎಕ್ಸಿಟಿಂಗ್. ಜಸ್ಟ್ ಆ ಝೋನಿಂದ ಒಂದು ಸ್ವಲ್ಪ ಎಕ್ಸಿಟ್ ಆಗಿ ದೂರ ಹೋಗಿ. ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದಾಗ್ಲಿ, ಬೇರೆಯವ್ರಿಗೆ ಕೆಟ್ಟದ್ದು ತಿಳಿದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಲೈಫ್ ಇಸ್ ಅ ಮಿರರ್. ಸೊ ಯು ಹ್ಯಾವ್ ಟು ಥಿಂಕ್ ಯೋರ್ ಲೈಫ್ ಇಸ್ ಅ ಮಿರರ್. ನೀವೇನೇ ಮಾಡಿದ್ರು ವಾಟ್ ಎವರ್ ಯು ಪುಟ್ ಔಟ್ ಟು ದಿ ವರ್ಲ್ಡ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಇನ್ ಕೇಸ್ ನೀವು ಒಬ್ರಿಗೆ ಕಾಸು 10 ರೂಪಾಯಿ ಕೊಟ್ಟರೆ, ಮೇ ಬಿ ಇನ್ ದ ಫ್ಯೂಚರ್ ಯು ವಿಲ್ ಗೆಟ್ 1000 ರುಪೀಸ್. ಓ, ನಾಳೆನೇ ನಿಮಗೆ 1000 ಸಿಗ್ಬೋದು. ಆದರೆ ಮನ್ಸು ಪೂರ್ತಿಯಿಂದ ಕೊಟ್ಟರೆ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಇವಾಗ 10 ರೂಪಾಯಿ ಕೊಟ್ರಿ, ನನಗೆ ಇವಾಗ ಒಬ್ರಿಗೆ ಸೇವೆ ಮಾಡಿದ್ದೀನಿ, ನಾಳೆ ನಂಗೆ ಒಂದು 1000 ರೂಪಾಯಿ ಬರುತ್ತೆ ಅಂದರೆ ಇಟ್ಸ್ ಯೋರ್ ಎಕ್ಸ್ಪೆಕ್ಟೇಷನ್. ಅದನ್ನ ಇಟ್ಕೊಂಡು ನೀವು ಮಾಡಬಾರ್ದು. ಜಸ್ಟ್ ಮನ್ಸು ಪೂರ್ತಿಯಿಂದ ಒಬ್ರಿಗೆ ಕಾಸು ಕೊಟ್ಟರೆ ಪ್ರೀತಿಯಿಂದ ಕೊಡಿ ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಇಟ್ ಬ್ಯಾಕ್. ಒಬ್ರಿಗೆ ಒಳ್ಳೇದು ತಿಳಿದ್ರೆ, ಒಬ್ರ ಬಗ್ಗೆ ಗಾಸಿಪ್ ಮಾಡ್ದಿರಾ, ಕೈಂಡ್ನೆಸ್, ಯು ಆರ್ ಸ್ಪ್ರೆಡಿಂಗ್ ಓನ್ಲಿ ಕೈಂಡ್ನೆಸ್, ಲವ್ ಅರೌಂಡ್ ದಿ ವರ್ಲ್ಡ್, ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಯೋರ್ ಲೈಫ್ ವಿಲ್ ಬಿಕಮ್ ವೆರಿ ಈಸಿ. ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫು. ಏನೇ ನೋವು ಇಲ್ದಿರ, ಏನೇ ಕಷ್ಟ ಇಲ್ದಿರ, ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಓನ್ಲಿ ಪಾಸಿಟಿವ್ ಚೇಂಜಸ್ ಇನ್ ಯೋರ್ ಲೈಫ್. ಸೊ ನಂಬರ್ 1, ಸ್ಟಾಪ್ ಗಾಸಿಪಿಂಗ್, ಸ್ಟಾಪ್ ಕಂಪ್ಲೇನಿಂಗ್. ಡೋಂಟ್ ಕಂಪ್ಲೇನ್ ಆನ್ ಯೋರ್ ಲೈಫ್. ಅಯ್ಯೋ, ನಂಗೆ ದೇವ್ರು ಇಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾರೆ, ಮನ್ಸೊಳಗಡೆ ಹೇಳ್ಕೊಳ್ಳೋದು, ಇಲ್ಲ ಬೇರೆಯವ್ರ ಹತ್ರ ನಿಮ್ಮ ನೆಗೆಟಿವ್ ಥಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು. ಲೈಕ್ ನನಗೆ ಏನು ಬೇಡ್ಕೊಂಡ್ರೂ ನಡೀತಾ ಇಲ್ಲ, ನನ್ನ ಲೈಫ್ ಇಷ್ಟು ಕಷ್ಟ ಇದೆ, ನಂಗೆ ಸ್ಯಾಲರಿ ಇಷ್ಟೇ ಬರೋದು, ನನಗೆ EMI ಇದೆ ಕಟ್ಟಕ್ಕೆ, ಫುಲ್ ನೆಗೆಟಿವ್ ಆಗೇ ಮಾತಾಡ್ಕೊಂಡಿದ್ರೆ ಅದು ನೆಗೆಟಿವ್ ಆಗೇ ಆಗ್ತಾ ಇರುತ್ತೆ. ವಾಟ್ ಯು ಟಾಕ್ ಯು ಅಟ್ರಾಕ್ಟ್. ನೀವೇನು ಮಾತಾಡ್ತೀರೋ ಅದನ್ನ ಅದು ಆಟೋಮೆಟಿಕ್ಕಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ಯೋರ್ ಲಿಪ್ ಆ್ಯಂಡ್ ಮೌತ್ ಇಸ್ ಅ ಮ್ಯಾಗ್ನೆಟಿಕ್. ನೀವೇನು ಮಾತಾಡ್ತೀರೋ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಆದಷ್ಟು ಒಳ್ಳೆಯದೇ ಮಾತಾಡಿ. ಅದೇ ದೊಡ್ಡೋರು ಹೇಳ್ತಾರಲ್ಲ, ಥಿಂಕ್ ಟ್ವೈಸ್ ಬಿಫೋರ್ ಯು ಟಾಕ್. ಆ ಕೋಟು ಇದೆ. ದೊಡ್ಡೋರು ಹೇಳ್ತಾರೆ, ಮಾತಾಡೋಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಮಾತಾಡು. ಯಾವಾಗಲೂ ಯೋಚನೆ ಮಾಡಿ ಮಾತಾಡಿ. ಸುಮ್ಮನೆ ನೆಗೆಟಿವ್ ಆಗಿ ಮಾತಾಡೋದಲ್ಲ. ಬೇರೆಯವ್ರ ಹತ್ರ ಏನಕ್ಕೆ ನಿಮ್ಮ ಕಷ್ಟ ಹೇಳ್ಕೊಂತೀರ? ಅವ್ರೇನು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರಾ? ಯಾವತ್ತೂ ಒಳ್ಳೇದೇ ಮಾತಾಡಿ. ದೇವ್ರು ನನ್ನ ಚೆನ್ನಾಗಿ ಇಕ್ಕಿದ್ದಾರೆ, ನಾನು ಚೆನ್ನಾಗೇ ಇರ್ತೀನಿ. EMI ತಾನೆ, ಅಟ್ಲೀಸ್ಟ್ ನಂಗೆ ಸ್ಯಾಲರಿ ಬರ್ತಾ ಇದೆ ಈ EMI ಕಟ್ಟಕ್ಕೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಸ್ಯಾಲರಿ. ನಿಮ್ಮ ಲೈಫ್ನ ಯು ಹ್ಯಾವ್ ಸೋ ಮೆನಿ ವೇಸ್ ಟು ಬಿ ಗ್ರೇಟ್ಫುಲ್. ಬಟ್ ದೆನ್ ಯಾರು ಕೃತಜ್ಞತೆ ತೋರಿಸಲ್ಲ, ಯಾವಾಗಲೂ ಕಂಪ್ಲೇಂಟ್ ಮಾಡ್ತೀರಾ ನಿಮ್ಮ ಲೈಫ್ ಬಗ್ಗೆ. ಸೊ ಮ್ಯಾನಿಫೆಸ್ಟೇಷನ್ ಜರ್ನಿದಲ್ಲಿ ಇಳಿಯೋಕೆ ಮುಂಚೆ, when you get into manifestation journey, you should change all this.
ಸ್ಟಾಪ್ ಟಾಕಿಂಗ್ ನೆಗೆಟಿವ್ ಥಿಂಗ್ಸ್, ಸ್ಟಾಪ್ ಕಂಪ್ಲೇನಿಂಗ್ ಅಬೌಟ್ ಯೋರ್ ಲೈಫ್, ಸ್ಟಾಪ್ ಗಾಸಿಪಿಂಗ್. ಒಬ್ರ ಬಗ್ಗೆ ಆಮ್, ಒಬ್ರ ಬಗ್ಗೆ ಅವರಿಗೆ ಕೆಟ್ಟದ್ದು ತಿಳಿಯೋದು, ಇಲ್ಲ ಅವ್ರಿಗೆ ಅವ್ರು ಏನಾದ್ರು ಅಚೀವ್ ಮಾಡಿದಾಗ ಜೆಲಸ್ನೆಸ್, ಆ್ಯಂಗರ್. ಇವಾಗ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಒಬ್ರು ಏನು ಹೇಳಂಗಿಲ್ಲ ನಿಮ್ಗೆ ಕೋಪ ಬಂದ್ಬಿಡೋದು, ನೀವೇ ಏನೋ ದೊಡ್ಡ ಇದು ತರ. ನಿಮ್ಗೆ ಗೊತ್ತಿದ್ರು ಒಬ್ರು ಬಂದು ನಿಮ್ಗೆ ಅದು ಅಡ್ವೈಸ್ ಕೊಡಾಗ, ನನಗೆ ಗೊತ್ತು ಈ ಅಡ್ವೈಸ್ ಎಲ್ಲ ನನಗೆ ಕೊಡಕ್ ಹೋಗ್ಬೇಡ ಅಂತ ಹೇಳಕ್ ಹೋಗ್ಬೇಡಿ. ಯು ನೋ ದಟ್ ಅಡ್ವೈಸ್, ಬಟ್ ಸ್ಟಿಲ್ ಇಫ್ ಸಮನ್ ಈಸ್ ಗಿವಿಂಗ್ ಯು, ಟೇಕ್ ಇಟ್, ಇಟ್ಸ್ ಓಕೆ. ವೆನ್ ದೇ ಗಿವಿಂಗ್ ಅಡ್ವೈಸ್, ಒಬ್ಬೊಬ್ರಿಗೆ ಅಡ್ವೈಸ್ ಕೊಡೋಕ್ಕೂ ಜನಗಳಿರಲ್ಲ, ಅಟ್ಲೀಸ್ಟ್ ನಿಮಗೆ ಅಡ್ವೈಸ್ ಕೊಡೋಕೆ ಒಬ್ರು ಇದ್ದಾರಲ್ಲ, ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ದಿಸ್ ಆರ್ ದಿ ಸ್ಮಾಲ್ ಥಿಂಗ್ಸ್ ಯು ನೀಡ್ ಟು ಚೇಂಜ್ ಇನ್ ಯೋರ್ ಲೈಫ್. ಅವಾಗಲೇ ನಿಮ್ಗೆ ಏನೇ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೂ, ಏನೇ ಡ್ರೀಮ್ಸ್ ಇದ್ರೂ ಅದು ಬೇಗ ಅಚೀವ್ ಮಾಡ್ಕೊಳಕ್ಕಾಗೋದು. ಸೊ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್, ಓಕೆನಾ? ಹೇಳ್ಬೇಕಂದ್ರೆ ಇನ್ನೂ ನಾನು ಹೇಳ್ಕೊಂಡು ಹೋಗ್ತಾನೇ ಇರ್ತೀನಿ, ಎಕ್ಸಾಂಪಲ್ಸ್, ಬಟ್ ದೆನ್ ಇವಾಗ ಟೈಮ್ ಇಲ್ಲ, ಶಾರ್ಟಾಗಿ ಇಕ್ಕೋಣ ಅಂತ ಈ ಬ್ಲಾಗ್. ಆ್ಯಂಡ್ ಸೆಕೆಂಡ್ ಒನ್ ಬಂದು, ದೇವ್ರ ಹತ್ರ ಬೆಗ್ಗರ್ ಥರ ಬೆಗ್ ಮಾಡೋದನ್ನ ಸ್ಟಾಪ್ ಮಾಡಿ. ಯು ಆರ್ ಎ ಕ್ರಿಯೇಟರ್ ಆಫ್ ಯರ್ ಲೈಫ್. ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ಯು ವಾಂಟ್. ಈ ಥರ ಒಂದು ಲೈಫ್ ಬೇಕಂದ್ರೆ, ಒಂದು ಡ್ರೀಮಿ ಲೈಫ್ ಬೇಕಂದ್ರೆ, ಯು ಕ್ಯಾನ್ ಕ್ರಿಯೇಟ್, ಯು ಹ್ಯಾವ್ ದಟ್ ಪವರ್ ಟು ಕ್ರಿಯೇಟ್ ದಟ್ ಲೈಫ್. ದೇವ್ರ ಹತ್ರ ಹೋಗಿ, ದೇವ್ರೇ ನನಗೆ ಪಾಸ್ ಮಾಡ್ಸಪ್ಪ, ದೇವ್ರೇ ನನಗೆ ಮನೆ ಕಟ್ಸ್ಕೊಡಪ್ಪ, ದೇವ್ರೇ ನನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡ್ಕೊಡಪ್ಪ. ಬೆಗ್ಗರ್ ಥರ ಬೆಗ್ ಮಾಡಬೇಡಿ, ದಟ್ ಈಸ್ ವೆರಿ ಬ್ಯಾಡ್. ಇವಾಗ ದೇವ್ರ ಹತ್ರ ಹೋದಾಗ ಕೃತಜ್ಞತೆ ಕೊಡಿ ಅಷ್ಟೇ. ಇಲ್ಲಿ ಇಷ್ಟು ಜನ ನೀವು ದೇವ್ರ ಹತ್ರ ಹೋದ್ರೆ, ಥ್ಯಾಂಕ್ ಯು, ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ ಕೃತಜ್ಞತೆ ಕೊಟ್ಟು ಬರ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೃತಜ್ಞತೆ ಇರಬೇಕು ಲೈಫಲ್ಲಿ. ಇವಾಗ ದೇವ್ರ ಹತ್ರ ಹೋದ್ರೆ, ಥ್ಯಾಂಕ್ ಯು ದೇವ್ರೆ, ನನ್ನ ತುಂಬ ಚೆನ್ನಾಗಿ ಇಕ್ಕಿದ್ಯಾ, ಇನ್ನೂ ಚೆನ್ನಾಗಿ ಇಕ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಥ್ಯಾಂಕ್ ಯು, ಇಷ್ಟುವರೆಗೂ ನನ್ನ ಖುಷಿಯಾಗಿ ಇಕ್ಕಿದ್ದಕ್ಕೆ, ಸಿ ಯು ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಬನ್ನಿ. ನಾನು ದೇವಸ್ಥಾನಕ್ಕೆ ಹೋದ್ರೆ ಐ ವಾಂಟ್ ಪ್ರೇ ಓನ್ಲಿ, ಕೃತಜ್ಞತೆ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ. ಸ್ಟಾಪ್ ಬೆಗ್ಗಿಂಗ್ ಟು ದಿ ಗಾಡ್, ಯು ಕ್ರಿಯೇಟ್ ಯೋರ್ ಲೈಫ್, ಯು ಹ್ಯಾವ್ ದಟ್ ಪವರ್, ಓಕೆನಾ? ಥರ್ಡ್ ಒನ್ ಬಂದು ಜರ್ನಲಿಂಗ್. ಸೊ ಎವ್ರಿ ಮಾರ್ನಿಂಗ್ ಫಸ್ಟ್ 40 ಮಿನಿಟ್ಸ್, ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ 9 ಗಂಟೆಗೆ ಎದ್ರಿ ಅಂದರೆ 9:40 ಒಳಗಡೆ ಈ ಜರ್ನಲಿಂಗ್ ಬರೆದು ಮುಗಿಸ್ಬೇಕು. ವಾಟ್ ಈಸ್ ಜರ್ನಲಿಂಗ್ ಅಂದರೆ, ಒಂದು ಬುಕ್ ಇಟ್ಕೊಳ್ಳಿ, ಒಂದು ಪ್ಲೇನ್ ಬುಕ್ ಅಂದರೆ ಒಂದು ರೂಲ್ಡ್ ನ್ಯೂ ಬುಕ್ ಒಂದು ಇಟ್ಕೊಳ್ಳಿ, ರೂಲ್ಡ್ ಬುಕ್ ಆರ್ ಪ್ಲೇನ್ ಬುಕ್, ಎನಿಥಿಂಗ್ ಇಸ್ ಫೈನ್. ಅದರಲ್ಲಿ ನೀವು ಕೃತಜ್ಞತೆಗಳನ್ನ ಬರಿಬೇಕು. 10 ಗ್ರೇಟ್ಫುಲ್ ಥಿಂಗ್ಸ್, 10 ಗ್ರ್ಯಾಟಿಟ್ಯೂಡ್ ನೀವು ಬರಿಬೇಕಾಗಿದೆ. ದಟ್ ಈಸ್ ಕಾಲ್ಡ್ ಜರ್ನಲಿಂಗ್. ಸೊ ನೀವು 9 ಗಂಟೆ ಎದ್ದರೆ 9:40 ಒಳಗಡೆ ಬರೆದು ಮುಗಿಸ್ಬೇಕು. ಏನಕ್ಕೆ ಕೀರ್ತನ 9:40 ಒಳಗಡೆನೆ, 40 ಮಿನಿಟ್ಸ್ ಒಳಗಡೆನೆ ಬರೆದು ಮುಗಿಸ್ಬೇಕಂದ್ರೆ, ನಾವು ಎದ್ದಿದ ತಕ್ಷಣ ಫಸ್ಟ್ 40 ಮಿನಿಟ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಬೇಗ ಎದ್ದು, ಇನ್ ಕೇಸ್ ನೀವು 6 ಓ ಕ್ಲಾಕಿಗೆ ಎದ್ದೇಳ್ತೀರಾ ಅಂದರೆ 6:40 ಒಳಗಡೆ ಬರೆದು ಮುಗಿಸಿ. ಫಸ್ಟ್ 40 ಮಿನಿಟ್ಸ್ ನೀವು ಎದ್ದಿದ ತಕ್ಷಣ ಫಸ್ಟ್ 40 ಮಿನಿಟ್ಸ್ ಜರ್ನಲಿಂಗ್ ಬರೆದು ಮುಗಿಸ್ಬೇಕು. ಕೀರ್ತನ ನಂಗೆ ಟೈಮ್ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹಂಗೆ ಹಿಂಗೆ ಅಂದರೆ ಬೇಗ ಎದ್ದೋಳಿ. ಈ ಆ್ಯಕ್ಟಿವಿಟಿ ಮಾಡಬೇಕಂತಲೇ ಬೇಗ ಎದ್ದೋಳಿ. ಫಸ್ಟ್ 40 ಮಿನಿಟ್ಸ್ ಒಳಗಡೆ ಜರ್ನಲಿಂಗ್ ಹಿಂಗೆ ಬರಿಬೇಕು. ಜರ್ನಲಿಂಗ್ ಅಂದರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ದಟ್ ಐ ಆಮ್ ಅಲೈವ್. ಹಂಗೂ ಬರಿಬೋದು. 10 ಥಿಂಗ್ಸ್ ಗ್ರೇಟ್ಫುಲ್, ಕೃತಜ್ಞತೆ ಬರೀರಿ. ಎನಿಥಿಂಗ್ ಫ್ರಮ್ ನಿಮ್ಮ ಚಿಕ್ಕ ವಯಸ್ಸಿಂದ ಇವತ್ತುವರೆಗೂ ಏನೇನು ಒಳ್ಳೆ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಆಗಿದೆ ಅದಕ್ಕೆ ಮಾತ್ರ ಕೃತಜ್ಞತೆ ಬರಿಬೇಕು. ನೆಗೆಟಿವ್ ಏನಾದ್ರು ಆಗಿದ್ರೆ ಅದಕ್ಕೆಲ್ಲ ಕೃತಜ್ಞತೆ ಬರಿಬೇಡಿ. ಡೋಂಟ್ ರೈಟ್ ಕೃತಜ್ಞತೆ ಫಾರ್ ನೆಗೆಟಿವ್ ಥಿಂಗ್ಸ್. ಓನ್ಲಿ ಯಾವ್ದು ನಿಮ್ಮ ಲೈಫಲ್ಲಿ ಯಾವ್ದಾವ್ದು ಪಾಸಿಟಿವ್ ಥಿಂಗ್ಸ್ ಆಗಿದೆಯೋ ಅದಕ್ಕೆ ಮಾತ್ರ ಕೃತಜ್ಞತೆ ಕೊಡಿ. ಫಾರ್ ಎಕ್ಸಾಂಪಲ್, ನೀವು 7th ಗ್ರೇಡಲ್ಲಿ ಫಸ್ಟ್ ಕ್ಲಾಸ್ ತೆಗೆದ್ರಿ, ಸೊ ಅದಕ್ಕೊಂದು ಕೃತಜ್ಞತೆ ಕೊಡಿ. ಲೈಕ್, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ವೆನ್ ಐ ವಾಸ್ ಸ್ಟಡಿಂಗ್ ಇನ್ 7th ಗ್ರೇಡ್ ಐ ವಾಸ್ ಅ ಟಾಪ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್. ಆ ಥರ ಬರೀರಿ. ನೀವು ಇಂಗ್ಲೀಷಲ್ಲೇ ಬರಿಬೇಕಂತ ಏನು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ರೈಟ್ ಇನ್ ಎನಿ ಲ್ಯಾಂಗ್ವೇಜ್, ವಾಟ್ ಎವರ್ ಲ್ಯಾಂಗ್ವೇಜ್ ಯು ನೋ ಟು ರೀಡ್ ಆ್ಯಂಡ್ ರೈಟ್, ಓಕೆನಾ? ಫೋರ್ತ್ ಒನ್ ಬಂದು ಅಫರ್ಮೇಷನ್ಸ್. ದಿನ ಎಷ್ಟಾಗುತ್ತೋ ಅಷ್ಟು ಅಫರ್ಮೇಷನ್ಸ್ ಹೇಳಿ. ಅಫರ್ಮೇಷನ್ಸ್ ಅಂದರೆ ಏನು? ಐ ಆಮ್ ಇಂದ ಶುರು ಆಗೋದು ಇಸ್ ಕಾಲ್ಡ್ ಆಸ್ ಅಫರ್ಮೇಷನ್. ಸೊ ಐ ಆಮ್ ಬ್ಯಾಡ್ ಗರ್ಲ್, ಐ ಆಮ್ ಇಡಿಯಟ್, ಹಂಗೆಲ್ಲ ಹೇಳಿದ್ರೆ ಅದು ಆಗ್ತಾನೆ ಇರುತ್ತೆ. ಯು ವಿಲ್ ಬಿಕಮ್ ಆನ್ ಇಡಿಯಟ್ ಓನ್ಲಿ, ಯು ವಿಲ್ ಬಿ ಆನ್ ಇಡಿಯಟ್ ಫೆಲ್ ಓನ್ಲಿ. ಐ ಆಮ್ ಬ್ಯಾಡ್ ಅಂದರೆ ಯು ವಿಲ್ ಬಿ ಅ ಬ್ಯಾಡ್ ಪರ್ಸನ್ ಆಲ್ ದ ಟೈಮ್. ಸೊ ಆದಷ್ಟು ಐ ಆಮ್ ವರ್ಡ್ನ ಯೂಸ್ ಮಾಡಾಗ ಐ ಆಮ್ ಆಲ್ವೇಸ್ ರೀಫ್ರೇಸ್ ವಿತ್ ಗುಡ್ ಪಾಸಿಟಿವ್ ವರ್ಡ್ಸ್. ಐ ಆಮ್ ಬ್ಯೂಟಿಫುಲ್ ಪರ್ಸನ್, ಐ ಆಮ್ ಹೆಲ್ತಿ, ಐ ಆಮ್ ರೆಸ್ಪೆಕ್ಟ್ಫುಲ್, I am healthy, I am wealthy, I am divine, I am hot, I am sexy, I am rich, I am wealthy. ಏನು ಬೇಕಾದರೂ ವಿತ್ ಪಾಸಿಟಿವ್ ವರ್ಡ್ಸ್ನ
ಹೇಳ್ಕೊಳ್ಳಿ. ದಿನಾ ಆದಷ್ಟು ಅಫರ್ಮೇಷನ್ಸ್ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಗೇನಾದ್ರೂ ಬ್ಯೂಟಿ ಕಾನ್ಷಿಯಸ್, ಇಫ್ ಯು ಆರ್ ಅ ಬ್ಯೂಟಿ ಕಾನ್ಷಿಯಸ್, ನಿಮ್ಗೇನಾದ್ರು ಒಳ್ಳೆ ಅಫರ್ಮೇಷನ್ಸ್ ಬೇಕಂದ್ರೆ ಐ ವಿಲ್ ಟೆಲ್ ಯು ನೌ. ಐ ಆಮ್ ಯೂತ್ಫುಲ್ ಆ್ಯಂಡ್ ಟೈಮ್ಲೆಸ್ ಅಟ್ ಮೈ ಎವ್ರಿ ಏಜ್. ಸೊ ಇಲ್ಲ ಏಜಲ್ಲೂ ಇನ್ ಕೇಸ್ ಇಫ್ ಯು ಆರ್ ನೌ 30, ಸೊ ನೆಕ್ಸ್ಟ್ ಇಯರ್ 31, 32 ಆಗ್ತಾ ಆಗ್ತಾ ನೀವು ಏಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಯು ವಿಲ್ ರಿಮೇನ್ ಯೂತ್ ಆಗಿ ಟೈಮ್ಲೆಸ್. ನೀವು 40 ಇಯರ್ಸ್ ಥರ ಕಾಣಲ್ಲ. ಯು ವಿಲ್ ಬಿ ವೆರಿ ಯಂಗ್. ಆ್ಯಂಡ್ ಇನ್ ಕೇಸ್ ನಿಮಗೆ ಆ್ಯಕ್ನಿ ಪ್ರಾಬ್ಲಮ್ಸ್, ಪಿಂಪಲ್ ಪ್ರಾಬ್ಲಮ್ಸ್ ಇದೆ ಅಂದರೆ ಯು ಕ್ಯಾನ್ ಟೆಲ್ ಮೈ ಫೇಸ್ ಇಸ್ ಗ್ಲೋಯಿಂಗ್ ಆಲ್ವೇಸ್ ಇನ್ ಬ್ಯೂಟಿಫುಲ್ ವೇ. ಐ ಹ್ಯಾವ್ ಅ ವೆರಿ ಕ್ಲಿಯರ್ ಸ್ಕಿನ್. ಆ ಥರ ಸೆಂಟೆನ್ಸ್ನ ರೀಫ್ರೇಸ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟಲ್ಲಿ ಸರ್ಚ್ ಮಾಡಿ ಅಫರ್ಮೇಷನ್ ಫಾರ್ ಮೈ ಬಾಡಿ, ಅಫರ್ಮೇಷನ್ ಫಾರ್ ಮೈ ಹೆಲ್ತ್, ಅಫರ್ಮೇಷನ್ ಫಾರ್ ಮೈ ಕೆರಿಯರ್, ಅಫರ್ಮೇಷನ್ ಫಾರ್ ಮೈ ಟ್ರಾವೆಲ್ ಗೋಲ್ಸ್. ಆ ಥರ ಅಫರ್ಮೇಷನ್ಸ್ ಇಷ್ಟೊಂದು ಬರುತ್ತೆ. ಸರ್ಚ್ ಮಾಡಿ ಆ್ಯಂಡ್ ಬರೆದಿಟ್ಕೊಳ್ಳಿ. ಫೋನಲ್ಲಿ ಎಲ್ಲರೂ ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಅಫರ್ಮೇಷನ್ಸ್ನ ದಿನ ಹೇಳಿ. ಲಾಸ್ಟ್ ಬಂದು ಮಲ್ಗೋಕ್ಕೆ ಮುಂಚೆ ನೀವು ವಾಶ್ರೂಮ್ಗೆ ಹೋಗಿ ಬಂದು ಫೋನೆಲ್ಲ ಯೂಸ್ ಮಾಡಿದ್ಮೇಲೆ ಇದು ಮಾಡಬೇಕಾಗಿರೋದು. ಸೊ ನೀವು ಯಾವಾಗ ಮಲ್ಗೋಕ್ಕೆ ಹೋಗ್ತೀರಾ ಆವಾಗ ಜಸ್ಟ್ ಹಿಂಗೆ ಬೆಡ್ ಮೇಲೆ ಹಿಂಗೆ ಸ್ಟ್ರೇಟಾಗಿ ಹಿಂಗೆ ಕುತ್ಕೊಂಡು ಯು ಕ್ಯಾನ್ ಟೆಲ್ ದಿಸ್ ಅಫರ್ಮೇಷನ್. ಇಲ್ಲಾಂದರೆ ಮಲ್ಗಾಗ ಜಸ್ಟ್ ಏನು ಮಾಡಬೇಕು, ಸ್ಟ್ರೇಟಾಗಿ ಮಲ್ಗಬೇಕು ನೀವು. ಹಿಂಗೆ ಸೈಡಲ್ಲಿ ಹಿಂಗೆ ತಿರುಗಿ ಹಂಗೆಲ್ಲ ಏನಿಲ್ಲ. ಜಸ್ಟ್ ಯುವರ್ ಬಾಡಿ ಶುಡ್ ಬಿ ಸ್ಟ್ರೇಟ್, ಲೆವೆಲ್ ಆಗಿರಬೇಕು ಬೆಡ್ ಮೇಲೆ. ಸೊ ನೀವು ಫುಲ್ಲಿ ಟಯರ್ಡ್ ಆಗಿದ್ದೀರಾ, ಕುತ್ಕೊಂಡು ಹೇಳೋಕ್ಕಾಗಲ್ಲ ಅಂದರೆ ಸ್ಟ್ರೇಟಾಗಿ ಮಲ್ಕೊಳ್ಳಿ. ಸೊ ಯುವರ್ ಬಾಡಿ ಲೆವೆಲ್, ನಿಮ್ಮ ಬಾಡಿ ಒಂದು ಸ್ಟ್ರೇಟ್ ಆಗಿರಬೇಕು ಇನ್ ಅ ಲೆವೆಲ್. ಸೊ ಅವಾಗ ಏನು ಹೇಳ್ಬೇಕಂದ್ರೆ ಈ ಅಫರ್ಮೇಷನ್ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಬರ್ಕೊಳ್ಳಿ. ಆ್ಯಂಡ್ ಇದನ್ನ ಎವ್ರಿ ನೈಟ್ ಹೇಳಿ ವಿತ್ ಲಾಡ್ ಆಫ್ ಬಿಲೀಫಿಂದ ಹೇಳಿ. ಓಕೆನಾ? ಐ ಆಮ್ ಮ್ಯಾಗ್ನೆಟ್ ಟು ಅಬಂಡೆನ್ಸ್. ಐ ಆಮ್ ಅಟ್ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್. I effortlessly draw opportunities into my life which serve purpose. Whatever is happening in my life is happening at highest good. ಸೊ ಇದು ವಿತ್ ಲಾಡ್ ಆಫ್ ಬಿಲೀಫ್ ಇಂದ ಈಚ್ ಸೆಂಟೆನ್ಸು ಮೀನಿಂಗ್ಫುಲ್ ಆಗಿದೆ. ನೀವು ಕುತ್ಕೊಂಡು ಶ್ರದ್ಧೆಯಿಂದ ಓದಿ. ಈಚ್ ಸೆಂಟೆನ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಮೀನಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದು ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಇನ್ ಮೈ ಲೈಫ್ ಆ್ಯಂಡ್ ಯೆಟ್ ಟು ರಿಸೀವ್ ಇನ್ ಮೈ ಲೈಫ್. ಸೊ ಇವಾಗ ನನ್ನ ಲೈಫಲ್ಲಿ ಏನೇನಿದೆಯೋ ಅದಕ್ಕೆ ಪ್ರತಿಯೊಂದೂ ಐ ಆಮ್ ವೆರಿ ಗ್ರೇಟ್ಫುಲ್. ತುಂಬ ಕೃತಜ್ಞತೆ ಇದೆ ನನ್ನ ಲೈಫಲ್ಲಿ. ಆ್ಯಂಡ್ ಆಲ್ಸೋ ಲೈಫಲ್ಲಿ ಇನ್ನೂ ಏನೇನು ಬರೋಕ್ಕಿದೆ, ನನ್ನ ಲೈಫಲ್ಲಿ ಏನೇನು ಒಳ್ಳೇದು ಬರೋಕ್ಕಿದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆಲ್ಸೋ. ಸೊ ಮುಂಚೆನೇ ನೀವು ಕೃತಜ್ಞತೆ ಕೊಡ್ತಾ ಇದ್ದೀರಾ. ಸೊ ಆಲ್ವೇಸ್ ಕೃತಜ್ಞತೆ, ಬಿ ವೆರಿ ಗ್ರೌಂಡೆಡ್. ಯಾರ ಹತ್ರನೂ ಅಹಂಕಾರ ತೋರಿಸ್ಬೇಡಿ. ಸೊ ಆದಷ್ಟು ಬಿ ಗ್ರೌಂಡೆಡ್, ಬಿ ವೆರಿ ಕೈಂಡ್ ಟು ಪೀಪಲ್. ಓಕೆನಾ? ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕ್ತೀರಾ. ಸೊ ನೀವು ಒಬ್ಬರಿಗೆ ಕಮೆಂಟ್ ಅಂತಲ್ಲ, ನಾಟ್ ಇನ್ ಓನ್ಲಿ ಇನ್ ಸೋಷಿಯಲ್ ಮೀಡಿಯಾ, ಇನ್ ರಿಯಲ್ ಲೈಫ್ ಆಲ್ಸೋ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ತಿಳಿಯೋದಾಗಲಿ, ಸುಮ್ಮನೆ ಒಂದು ನೆಗೆಟಿವ್ ಕಾಮೆಂಟ್ ಪಾಸ್ ಮಾಡೋದಾಗಲಿ, ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಯು ಆರ್ ಫುಲ್ ಇನ್ ಟು ನೆಗೆಟಿವ್ ಝೋನ್. ಯುವರ್ ಮೈಂಡ್ ಇಸ್ ಫುಲ್ ಆಫ್ ನೆಗೆಟಿವ್. you're filled with jealous, anger, with all negative words. 10 years ago, before when I was not into manifestation journey, ಅವಾಗ ನಮ್ಮ ಫ್ರೆಂಡ್ಸ್ ಜೊತೆ ಗಾಸಿಪ್ ಮಾಡಿದ್ದೀನಿ. But then later on, I realized I did a mistake, and then I asked for forgiveness to the universe. ಇವಾಗ ನಾನು ಈ ಫ್ಯೂ ಸ್ಟೆಪ್ಸ್ ಕೊಟ್ಟಿದ್ದೀನಲ್ಲ, ಈ ಫ್ಯೂ ಸ್ಟೆಪ್ಸ್ನ ಇವಾಗ ಫಾಲೋ ಮಾಡಿ ಫಾರ್ ನೆಕ್ಸ್ಟ್ 2 weeks. ಸೊ ಫಾಲೋ ಮಾಡಿದಾಗ ಯು ವಿಲ್ ಸಿ ದ ಚೇಂಜಸ್. ಆ್ಯಂಡ್ ಆಲ್ಸೋ ಚೇಂಜಸ್ ಗೊತ್ತಾದ್ಮೇಲೆ ವಾಟ್ ಯು ಕ್ಯಾನ್ ಡೂ ಇಸ್, ಅವಾಗ ಐ ಕಮ್ ವಿತ್ ಅನದರ್ ನ್ಯೂ ಮ್ಯಾನಿಫೆಸ್ಟೇಷನ್ ವಿಡಿಯೋ. ಅದನ್ನ ನೀವು ಫಾಲೋ ಮಾಡಿದಾಗ, ಅದನ್ನು ನಾನು ಫ್ಯೂ ಎಕ್ಸಾಂಪಲ್ಸ್ ಕೊಡಾಗ ಇಟ್ ವಿಲ್ ಸ್ಟಾರ್ಟ್ ರಿಲೇಟಿಂಗ್. ನಿಮ್ಗೆ ಇನ್ನೂ ಚೆನ್ನಾಗಿ ಡೀಪರ್ ಆಗಿ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಸೊ ರೈಟ್ ನೌ ಫಾಲೋ ದಿಸ್ ಆ್ಯಂಡ್ ಸ್ಟೇ ಟ್ಯೂನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರ ಲೈಫು ಒಳ್ಳೆಯದಾಗಲಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್.